ಹಾಯ್ ಫ್ರೆಂಡ್ಸ್, ನಾನು ಊರು ಎಲ್ಲೂ ಹೋಗಲ್ಲ, ನನ್ನ ಮನೇಲಿ ಇರ್ತೀನಿ. ಹಾಯ್ ಫ್ರೆಂಡ್ಸ್, ಹಾಯ್. ಪಾಪು ಎಲ್ಲಿ? ಪಾಪು ಎಲ್ಲಿ? ಪಾಪು ಎಲ್ಲಿ? ಪಾಪು ಎಲ್ಲಿ? ಹೆಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್ ಗವ್ಯ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಬಂದು ಸಂಡೇ ವ್ಲಾಗ್. ಇನ್ನು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು ಎದ್ದಿದ್ದು, ಲೈಕ್ ಒಂದು 8 o'clock ಆಗೋಯಿತು. ಆ್ಯಂಡ್ ನಮ್ಮ ಮನೆಗೆ ನಮ್ಮ ಹಸ್ಬೆಂಡ್ ಅವ್ರ ಬ್ರದರ್ ವೈಫ್ ಬಂದಿದ್ರಲ್ಲ, ಸ್ವಲ್ಪ ಇನ್ನು ಮಕ್ಕಳು ಆಟ ಆಡೋದು ಕೂಡ ಲೇಟ್ ಆಯಿತು. ನೈಟು ಮಲ್ಗೋದು ಲೇಟ್ ಆಯಿತು, ಹಾಗಾಗಿ ಎದ್ದಿದ್ದು ಕೂಡ ಲೇಟ್ ಆಯಿತು. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಹಸ್ಬೆಂಡಿನ ಚಿಕನ್ ತೊಗೊಂಬಂದಿದ್ರು. ಇನ್ನು ಬ್ರೇಕ್ಫಾಸ್ಟ್ಗೆ ನಾನ್ ವೆಜ್ ಪ್ರಿಪೇರ್ ಮಾಡಿಬಿಡು, ಸ್ವಲ್ಪ ಲೇಟ್ ಆಯಿತು ಅಂದರೂ ಪರವಾಗಿಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಇನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಫಾಸ್ಟಾಗಿ. ಆ್ಯಂಡ್ ಮೊಟ್ಟೆ ಕೋಳಿ ತೊಗೊಂಬಂದಿದ್ರು, 1 kg ಮೊಟ್ಟೆ ಕೋಳಿ ಚಿಕನ್ ಅಂತ ಹೇಳ್ತೀವಲ್ಲ, ಸೊ ಅದು. ಸೊ ಅದರಲ್ಲೇ ಸಾರು ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಅದಕ್ಕೆ ಕಾಂಬಿನೇಷನ್ ಬಂದು ಇಡ್ಲಿ ಮತ್ತು ದೋಸೆ. ಆ್ಯಕ್ಚುಲಿ ನಾನು ಮಾಡ್ತಿರೋದು ಬಂದು ಚೆನ್ನಾಗಿ ಇಡ್ಲಿ ಮಾಡ್ತಾ ಇದ್ದೀನಿ. ಸೊ ಅದೇ ಬ್ಯಾಟರಲ್ಲಿ ನಾವು ದೋಸೆ ಮಾಡ್ಕೋಬೋದು, ರಿಯಲಿ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ಸ್ವಲ್ಪ ಆನಿಯನ್ಸ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಾನು ಯಾವಾಗಲೂ ಮಾಡೋ ಚಿಕನ್ ಸಾರಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಿದ್ದೀನಿ. ಸೊ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡು, ಸೊ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ಒಂದ್ಸಲ ನಮ್ಮ ಮನೆಗೆ ಬಂದಾಗ ಮಾಡಿದರು, ನಂಗೆ ಸಖತ್ ಇಷ್ಟ ಆಯಿತು. ಸೊ ಅವ್ರನ್ನ ಕೇಳಿ ಮಾಡ್ತಾ ಇದ್ದೀನಿ. ಇವಾಗ ಇಲ್ಲಿ 1 kg ಚಿಕನಲ್ಲಿ ಸ್ವಲ್ಪ ಉಪ್ಪು ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು, ಆಮೇಲೆ ಆನಿಯನ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದು ಕುಕ್ಕರ್ಗೆ ಹಾಕ್ಕೋಬೇಕು. ಸೊ ಕುಕ್ಕರ್ಗೆ ಹಾಕಾದ್ಮೇಲೆ ಇಲ್ಲಿ ನಾನು ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಒಂದು 5 to 6 minutes ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹೇಗೆ ಫ್ರೈ ಮಾಡ್ಕೋಬೇಕು ಅಂದರೆ, ನಮಗೆ ಈ ಥರ ಚಿಕನ್ನಿಂದ ನಮಗೆ ವಾಟರ್ ಅನ್ನೋದು ರಿಲೀಸ್ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ನೀರೆಲ್ಲ ರಿಲೀಸ್ ಆದಮೇಲೆ ಈ ನೀರು ಸ್ವಲ್ಪ ಕಮ್ಮಿ ಆಗೋ ತನಕ ಇನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ನಾನು 2 ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಆ್ಯಂಡ್ 2 ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇದು ಖಾರದ ಪುಡಿ ಅಷ್ಟೊಂದು ಖಾರ ಇಲ್ಲ ಆ್ಯಂಡ್ ಕಲರ್ ಕೂಡ ಇಲ್ಲ, ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಕಲರ್ಗೋಸ್ಕರ ಇಲ್ಲಿ ನಾನು ಸ್ವಲ್ಪ ಬ್ಯಾಡ್ಗೆ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಇನ್ನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಅಂದರೆ ಒಂದು 2 minutes ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ನಾನು ಒಂದು ಮಸಾಲೆ ಪೇಸ್ಟ್ನ ಪ್ರಿಪೇರ್ ಮಾಡ್ಕೊತೀನಿ. ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಚಕ್ಕೆ, ಲವಂಗ, 2 ಟೇಬಲ್ ಸ್ಪೂನಷ್ಟು ಉರುಗಡ್ಲೆ, 2 ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿ ತುರಿ, ಹಾಗೆ 1 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ, ಒಂದು 4-5 ಗೋಡಂಬಿ. ಸೊ ಅದನ್ನು ನಾನು ವಿಡಿಯೋ ಕ್ಲಿಪ್ ತೆಗೆದು ಮರ್ತೋದೆ. ಸೊ ಇದನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಇದೇನಪ್ಪ ಉರುಗಡ್ಲೆ ಹಾಕ್ತಿದ್ದಾರೆ ಅಂತ ನೀವು ಅನ್ಕೋಬೋದು, ರಿಯಲಿ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ, ಈ ಥರ ಉರುಗಡ್ಲೆನ ಹಾಕಿ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಇದನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಸೊ ನಮಗಿಲ್ಲಿ ಚಿಕನ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ಗ್ರೈಂಡ್ ಮಾಡಿಟ್ಟಿರೋ ಈ ಮಸಾಲೆ ಪೇಸ್ಟ್ನ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡಬೇಕು. ಅಂದರೆ ಈ ಮಸಾಲೆ ಪೇಸ್ಟಲ್ಲಿ ನಮಗೆ ಹಸಿ ವಾಸನೆ ಇರುತ್ತಲ್ಲ, ಅದನ್ನೆಲ್ಲ ಹೋಗಿ ನಮಗೆ ಆಯಿಲ್ ಸಪ್ರೇಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಯಿಲ್ ನಾನು ಸ್ವಲ್ಪನೇ ಹಾಕಿದ್ದೀನಿ, ಬಟ್ ಈ ಚಿಕನಿಂದ ನಮಗೆ ಆಯಿಲ್ ಸ್ವಲ್ಪ ಜಾಸ್ತಿನೇ ಬಿಟ್ಕೊಂಡ್ಬಿಡುತ್ತೆ. ಸೊ ಹಾಗೆ ಆ್ಯಂಡ್ ನಮ್ಮ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನಾವು ನೀರನ್ನು ಹಾಕ್ಕೋಬೇಕು. ಆ್ಯಕ್ಚುಲಿ ಇದು ಬೇಯ್ತಾ ಇನ್ನು ಸಾರು ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡಿದ್ದೀನಿ. ದೊಡ್ಡ ಗ್ಲಾಸಲ್ಲಿ 2 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು ಇವಾಗ ಲಿಡ್ನ ಕ್ಲೋಸ್ ಮಾಡಿ ವಿಷಲ್ ಇಟ್ಟು ಒಂದು 4-5 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಸೊ ಈ ಸಾರು ರೆಡಿ ಆಗೋಷ್ಟರಲ್ಲೇ ಇವಾಗ ಇಡ್ಲಿ ಪ್ರಿಪೇರ್ ಮಾಡ್ಕೊತೀನಿ. ಸೊ ನಮ್ಮ ಗಮ್ಮೆ ಎಲ್ಲ ಮಾಡ್ತಿದ್ದಾಳೆ ನೋಡಿ. ಅಚ್ಚು ಬೇಗ ಇದು ನಾನು ಹಾಕ್ತೀನಿ, ಮತ್ತೆ ಅಚ್ಚು ಗಮ್ಯಗೆ ಕೆಲವೊಂದು ಕಿಚನಲ್ಲಿ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಸೊ ಇದು ವೀಕ್ ಡೇಸಲ್ಲಿ ಯಾವಾಗಾದರೂ ಮಾಡಿದಾಗ ಕೇಳ್ತಿರ್ತಾಳೆ. ಸೊ ಅವಾಗ ಟೈಮ್ ಇರಲ್ಲ. ಇವತ್ತು ಸಂಡೇ ಅಂತ ಹೇಳಿಬಿಟ್ಟು ಕೊಟ್ಟಿದ್ದೀನಿ. ಸೊ ನೋಡಿ, ಬಿಸಿ ಎಮ್ಮಿಯಾಗೆ ಚಿಕನ್ ಸಾರಂತೂ ರೆಡಿ ಆಯಿತು. ಆ್ಯಂಡ್ ಇಡ್ಲಿ
ಮತ್ತು ನಾನು ಸ್ವಲ್ಪ ಚಿಕನ್ ಫ್ರೈ ಮಾಡ್ಕೊಂಡಿದ್ದೆ. ಸೊ ಇದೇ ನಮ್ಮ ಸಂಡೇ ಸ್ಪೆಷಲ್ ಮೆನು. ಆ್ಯಂಡ್ ನಾವೆಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ನಮ್ಮ ಹಸ್ಬೆಂಡ್ ಅಂತೂ ಕರೆಕ್ಟು ಟೈಮ್ಗೆ ಮಿಸ್ ಆಗಿಬಿಟ್ರು. ಮೀನ್ಸ್ ಶಾಪಲ್ಲಿ ಕಸ್ಟಮರ್ ಬಂದುಬಿಟ್ರು, ಎಮರ್ಜೆನ್ಸಿ ಬೇಗ ಬನ್ನಿ ಅಂತ ಹೇಳಿ. ಸೊ ಅವರು ಇನ್ನು ಶಾಪ್ಗೆ ಹೋಗಿದ್ದಾರೆ ಕಸ್ಟಮರ್ನ ಅಟೆಂಡ್ ಮಾಡೋಣ ಅಂತ. ಇನ್ನು ಅವ್ರು ಬರೋಷ್ಟರಲ್ಲೇ ಲೇಟ್ ಆಗುತ್ತೆ, ನೀವು ಊಟ ಮಾಡಿ ನಾನು ಬರ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಇನ್ನು ನಾವೆಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಸೊ ನಾವೆಲ್ಲ ಊಟ ಮಾಡೋಷ್ಟರಲ್ಲೇ 11 ಆಗಿಬಿಡ್ತು. ಸೊ ಹಾಗಾಗಿ ಬೇಗ ಊಟ ಮಾಡ್ತಾಯಿದ್ದೀವಿ. ಆ್ಯಂಡ್ ಅವ್ರಿಗೂ ಕೂಡ ನಮ್ಮ ಹಸ್ಬೆಂಡ್ ತಮ್ಮ ಅವ್ರ ವೈಫ್ಗೆಲ್ಲ ಸ್ವಲ್ಪ ಕೆಲಸ ಇದೆ, ಹೋಗ್ಬೇಕಿತ್ತು ಅಂತ ಹೇಳಿದ್ರು. ಹಾಗಾಗಿ ಬೇಗ ಮಾಡಿಬಿಟ್ಟೆ ನಾನಂತೂ ಅಡುಗೆ. ಇವಳ ಹೆಸರು ತನುಶ್ರೀ ಅಂತ. ರಿಯಲಿ ತುಂಬ ಚೆನ್ನಾಗಿ ಕ್ಯೂಟಾಗಿ ಮಾತಾಡ್ತಾಳೆ. ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಸೈಕಲ್ ತುಳಿತಿದ್ದಾಳೆ. ಇವಳು ಕೂಡ ನಮ್ಮ ಗವ್ಯ ಏಜಸ್ ಸೇಮ್. ಬಾಯ್ 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 ಬಾಯ್. ಹಾಂ ಬಾಯ್. ಫ್ರೆಂಡ್ಸ್, ಹೇಗಿದೆ ಮನೆ ಅಂತ ನೋಡಿ ಎಲ್ಲ ನೋಡಿ ಹೆಂಗೆ ಕಿತ್ತಾಕಿದಾರಂತೆ ನೋಡಿ. ಇಲ್ಲೇ ಬಂದು ಹಾಲಲ್ಲಿ ಮಲಗಿದ್ದಾಳೆ, ಮಲಗ್ತೀನಿ ಅಂತ ಹೇಳಿ. ಅದನ್ನೆಲ್ಲ ಯಾರು ಎತ್ತಿಡೋದು? ಮತ್ತೆ ನೀನೇ ತಾನೇ ಹೇಳಿದ್ದು ಎತ್ತಿಡ್ತೀನಿ ಅಂತ. ಇನ್ನು ಸ್ನಾನ ಕೂಡ ಮಾಡಿಲ್ಲ. ಆ್ಯಕ್ಚುಲಿ ಗವ್ಯ ಫುಲ್ ಮಲ್ಕೊಂಡು ಇವಾಗ ಎದ್ದಿದ್ದಾಳೆ. ಇನ್ನು ಸ್ನಾನ ಮಾಡಿಸ್ಬೇಕು. ಸೊ ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಸಿಕ್ಕಾಪಟ್ಟೆ ಕೆಲಸ ಇದೆ, ಬರೀ ಅಡುಗೆ ಮಾಡೋದೇ ಆಗೋಯ್ತು. ಸೊ ಅವರೆಲ್ಲ ನಮ್ಮ ಮನೆಗೆ ಬಂದಿರೋ ನಮ್ಮ ಕಸಿನ್ ಅವರೆಲ್ಲ ಹೋದರು. ಇನ್ನು ಫುಲ್ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲರೂ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಬೇಕು. ಓಕೆ, ಪ್ಲಾಸ್ಟಿಕ್ ಬಾಕ್ಸಸ್ ಎಲ್ಲ ತೊಗೊಂಡ್ರೆ ನಾವು ಫಸ್ಟು ಇದೆಲ್ಲ ಸ್ವಲ್ಪ ಸ್ಮೆಲ್ ಬರ್ತಾ ಇರುತ್ತಲ್ಲ. ಸೊ ಹಾಗೆ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟು ಇದನ್ನೆಲ್ಲ ನೀಟಾಗಿ ಸೋಪ್ ಹಾಕಿ ಉಜ್ಜಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಇದನ್ನು ಯೂಸ್ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ನೋಡಿ ಒಂಥರ ಸ್ಮೆಲ್ ಇರುತ್ತೆ. ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲ ಸ್ವಲ್ಪ ಸ್ಮೆಲ್ ಇರುತ್ತಲ್ಲ. ಸೊ ಹಾಗೆ ಇನ್ನು ಅಡುಗೆ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗೋಯ್ತಾ. ಸೊ ಹಾಗಾಗಿ ಮನೇಲಂತೂ ಎಲ್ಲಿ ಕೆಲಸ ಅಲ್ಲೇ ಇದೆ. ಆ್ಯಂಡ್ ನೈಟ್ ಕೂಡ ನಾನು ನೀಟಾಗಿ ಇಟ್ಟು ಮಲಗಿದ್ದೆ. ಬಟ್ ಚಿಕ್ಕ ಮಕ್ಕಳಿದ್ರೆ ಮನೇಲಿ ಹೀಗೆ ಅಲ್ವಾ. ಸೊ ಎಲ್ಲ ಐಟಮ್ಸ್ ಎಲ್ಲ ಇರೋವೆಲ್ಲ ಆಟ ಆಡೋವು ಏನೇನಿದೆಯೋ ಅದನ್ನೆಲ್ಲ ತೆಗೆದು ಬಿಸಾಡಿಬಿಟ್ಟಿದ್ದಾರೆ. ಸೊ ನನಗೆ ಹಾಗೆ ಇದ್ರೆ ಒಂಥರ ಇಷ್ಟ ಆಗಲ್ಲ. ಸೊ ನನಗೆ ಒಂದು ಪಟ ಮಾಡ್ಕೊಂಡ್ಬಿಡ್ತೀನಿ. ಅಂದರೆ ಆಟ ಸಾಮಾನೆಲ್ಲ ಒಂದು ಚೀಲದಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಸೊ ಹಾಗೆ ಇವಾಗ ಎಲ್ಲ ಆಟ ಸಾಮಾನೆಲ್ಲ ನೀಟಾಗಿ ಎತ್ತಿಡ್ತಾ ಇದ್ದೀನಿ. ಸೊ ಎಷ್ಟು ಸತಿ ಹೇಳ್ತೀನಿ ನೀಟಾಗಿ ಜೋಡಿಸಿರಿ ಎಲ್ಲ ಐಟಮ್ಸ್ ಅಲ್ಲೇ ಇಡಿ ಅಂತ. ಬಟ್ ಮಕ್ಕಳು ಕೇಳಲ್ಲ, ಚಿಕ್ಕ ಮಕ್ಕಳಲ್ವ, ಏನು ಮಾಡೋಕ್ಕಾಗಲ್ಲ. ಸೊ ಹಾಗೆ ನಾನೇ ಇಲ್ಲಿ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನನಗೇನಂದರೆ ಮನೆ ಒಂಥರ ನೀಟಾಗಿದ್ರೇ ಒಂಥರ ಇಷ್ಟ ಆಗುತ್ತೆ. ಸೊ ಹಾಗೆ ಹಾಲಲ್ಲಿ, ರೂಮಲ್ಲಿ, ಕಿಚನಲ್ಲಿ ಫುಲ್ ಮನೆ ಹರಡ್ಬಿಟ್ಟಿದೆ. ಸೊ ಇನ್ನೂ ಸ್ವಲ್ಪ ಬಟ್ಟೆ ವಾಷಿಂಗ್ ಹಾಕೋದಿದೆ. ಸೊ ತುಂಬ ಕೆಲಸ ಇದೆ. ಈಗ ಟೈಮ್ ಎಷ್ಟಾಗಿದೆ ಗೊತ್ತಾ? 2 ಗಂಟೆ ಆಗಿದೆ. ಸೊ ಇನ್ನು ನೈಟ್ಗೆ ಅಡುಗೆ ಮಾಡೋದೇನಿಲ್ವಲ್ಲ. ಸೊ ಆರಾಮಾಗಿ ಮಾಡ್ಕೊಂಡ್ಬಿಡ್ತೀನಿ ಸಂಜೆ ತನಕ. ಸೊ ಇವಾಗ ಎಲ್ಲ ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗಿ ಆಮೇಲೆ ವಿಡಿಯೋ ಶೂಟ್ ಮಾಡ್ತೀನಿ. ಓಕೆ ನೋಡಿ ಫ್ರೆಂಡ್ಸ್, ಎಲ್ಲ ಕ್ಲೀನಿಂಗ್ ಅಂತೂ ಆಗೋಯ್ತು. ಯಪ್ಪ, ಇವಾಗ ಒಂಥರ ಖುಷಿ ಆಯಿತು. ಆ್ಯಂಡ್ ಕಿಚನ್ ಕೂಡ ಫುಲ್ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ನಾನ್ ವೆಜ್ ಏನಾದರೂ ಮಾಡಿದಾಗಂತೂ ಎಲ್ಲ ಸ್ಟವ್ ಎಲ್ಲ ಆ ಟೈಲ್ಸ್ ಎಲ್ಲನೂ ಕ್ಲೀನ್ ಮಾಡಬೇಕು. ಇಲ್ಲ ಅಂತಂದರೆ ಹಂಗೆ ಅಸಹ್ಯವಾಗಿರುತ್ತೆ. ನೋಡಿ ಕ್ಲೀನ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದೆ ನೋಡ್ರಿ. ಚೆನ್ನಾಗಿದೆಯಲ್ಲ ಇದು? ಹೌದು. ನಾನು ಎಲ್ಲೋ ಹೋಗ್ತಿದ್ದೀನಿ, ನಾವೆಲ್ಲೂ ಹೋಗಲ್ಲ, ಮನೆಯಲ್ಲೇ ಕ್ಲೀನ್ ಮಾಡಿದ್ದೀವಿ ನೋಡ್ರಿ. ನಾವು ಮನೇಲಿ ಕ್ಲೀನ್ ಮಾಡಿದ್ದೀವಿ ನೋಡ್ರಿ. ಹಾಯ್ ಬಾಯ್ ಬಾಯ್. ಹಾಯ್ ಫ್ರೆಂಡ್ಸ್, ನಾನು ಎಲ್ಲೂ ಹೋಗಲ್ಲ, ನಾನು ಮನೇಲಿ ಇರ್ತೀನಿ. ಹಾಯ್ ಫ್ರೆಂಡ್ಸ್, ಹಾಯ್ ಬಾಯ್. ಕಟ್ ಮಾಡಿ. ನಮ್ಮ ಮಮ್ಮಿ ವಾಷಿಂಗ್ ಮಿಷನ್ಗೆ ಹಾಕಿದ್ದಾರೆ ನೋಡ್ರಿ. ಹಾಯ್ ಅನ್ ಮಮ್ಮಿ. ನಾನು ಇವಾಗ ರೆಡಿ ಆಗಿದ್ದೀನಿ. ಬಾಯ್. ನೀನು ಕಾಣಿಸ್ಲಿಲ್ಲ. ಹಾಯ್ ಹಾಯ್ ಅನ್ರಿ. ಗವ್ಯ ಏನು ಮಾಡ್ತಿದ್ದಾರೆ ಅಂತ ತೋರಿಸ್ಲಾ? ಹಾಂ, ಪಾಪು ಎಲ್ಲಿ? ಎಲ್ಲ ಕೆಲಸ ಮುಗೀತು. ಸೊ ಇವಾಗಂತೂ ಸ್ವಲ್ಪ ಇನ್ನು ಫುಲ್ ಟಯರ್ಡ್ ಆಗಿಬಿಟ್ಟೆ. ಯಾಕಂದರೆ ಎಲ್ಲ ಪಾತ್ರೆ ಎಲ್ಲ ತೊಳೆದು ಕಸ ಗುಡಿಸಿ ಎಲ್ಲ ಮಾಡಿ
ಸೊ ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆ ಹಾಕಿ ಸೊ ಮನೇಲಂತೂ ಹೆಂಗಿತ್ತು ಗೊತ್ತಾ, ಯಪ್ಪ ಇದನ್ನು ಹೆಂಗಪ್ಪ ಕ್ಲೀನ್ ಮಾಡೋದು ಅಂತ ಅನ್ನಿಸ್ಬಿಡ್ತು. ಸೊ ಹಾಗೆ ಪಟ ಎಲ್ಲ ಕೆಲಸ ಮುಗಿಸ್ಕೊಂಡೆ. ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಸ್ವಲ್ಪ ಶುಂಠಿ ಟೀನ ಪ್ರಿಪೇರ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಸೊ ನಮ್ಮ ಹಸ್ಬೆಂಡು ಮಕ್ಕಳನ್ನ ಇದರ ಶಾಪ್ ಹತ್ರ ಕರ್ಕೊಂಡು ಹೋದ್ರು. ಸೊ ಹಾಗೆ ಸೊ ನನಗಂತೂ ಸ್ವಲ್ಪ ಎಲ್ಲ ಕೆಲಸ ಮುಗ್ದಾದ್ಮೇಲೆ ಸ್ವಲ್ಪ ಟೀ ಕುಡಿದ್ರೆ ರಿಲೀಫ್ ಆಗುತ್ತೆ. ಆ್ಯಂಡ್ ಒಂದೊಂದ್ಸತಿ ಕೆಲಸಕ್ಕಿಂತ ಮುಂಚೆ ಟೀ ಕುಡಿದ್ಬಿಟ್ಟು ಸ್ವಲ್ಪ ಕೆಲಸ ಮಾಡ್ಕೊತೀನಿ. ಸೊ ಹಾಗೆ ಆ್ಯಂಡ್ ಇವಾಗ ಸ್ವಲ್ಪ ಬಿಸಿ ಶುಂಠಿ ಟೀ ಕುಡಿಯೋಣ. ಓಕೆ, ಸೊ ನೋಡಿ ಫ್ರೆಂಡ್ಸ್, ಖಾರದ ಮಂಡಕ್ಕಿ ಮತ್ತು ಟೀ ಕಾಂಬಿನೇಷನ್ ರಿಯಲಿ ತುಂಬ ಚೆನ್ನಾಗಿರುತ್ತೆ. ಸೊ ನನಗಂತೂ ತುಂಬ ಇಷ್ಟ. ಸೊ ಯಾರಿಗೆಲ್ಲ ಈ ಥರ ಇಷ್ಟ ಆಗುತ್ತೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮಾಡಿ. ಓಕೆ, ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಟೈಮ್ ಸಿಕ್ಕಿದಾಗೆಲ್ಲ ಫ್ರೀ ಟೈಮು ಸೊ ಈ ಥರ ಗಮ್ಮಿನ ಜೊತೆ ಕ್ರಿಕೆಟ್ ಎಲ್ಲ ಆಡ್ತಾ ಇರ್ತಾರೆ. ಸೊ ಇನ್ನು ಇಷ್ಟೇ ಫ್ರೆಂಡ್ಸ್, ಈ ವ್ಲಾಗ್ನಂತೂ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟೇ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಕೂಡ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬಾಯ್, ಟೇಕ್ ಕೇರ್.